ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 23ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಡದಿಯ ಹಠಕ್ಕೆ ಕೊನೆಗೂ ಕುಮಾರ್ ಅವರೇ ಸೋತು, ಆರು ಮದುವೆ ಆಯಿತು ಅಂದ ಮಾತ್ರಕ್ಕೆ ನೀನೇನು ನಮಗೆ ಹೊರಗಿನವಳು ಆಗ್ಬಿಡಲ್ಲ ಕಂದ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೆಲ್ಲ ಸುಮ್ಮನೆ ಹೇಳ್ತಾರೆ. ಹೆತ್ತ ಮಗಳು ಯಾವತ್ತಿದ್ರೂ ತಂದೆ ತಾಯಿಗೆ ಅದೇ ಪುಟ್ಟ ಕಂದಮ್ಮನೆ. ಏನೇ ಬೇಕಿದ್ರೂ ನಿಸ್ಸಂಕೋಚವಾಗಿ ಈ ತಂದೆ ಹತ್ರ ಕೇಳು ಎಂದು ಹೇಳಿ ಮಗಳ ತಲೆ ನೇವರಿಸಿದ ತಂದೆಗೆ ಮನದಲ್ಲಿ ಅದೇನೋ ಅರಿಯದ ತಳಮಳ, ಆತಂಕ. ಕಾರಣ ಮಾತ್ರ ತಿಳಿದು ಬರ್ತಿಲ್ಲ. ಅಂತೂ ಒಂದು ವಾರದಲ್ಲಿ ಬಟ್ಟೆ ಒಡವೆಗಳ ಶಾಪಿಂಗ್ ಮುಗಿಸಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಹಾರ ಬದಲಾಯಿಸಿಕೊಂಡು ಆರುಷಿ ಕೊರಳಿಗೆ 3 ಗಂಟು ಬಿಗಿದು ವಿಜಯ್ ಅವಳನ್ನು ತನ್ನ ಮಡದಿಯನ್ನಾಗಿ ಸ್ವೀಕರಿಸಿದ್ದ. ದೇವಸ್ಥಾನದಲ್ಲಿ ನೆರೆದಿದ್ದ ನಿಕಟ ಬಂಧು ಮಿತ್ರರಿಗೆ ಅಲ್ಲೇ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ಸಿಹಿಯನ್ನು ಒಳಗೊಂಡಿದ್ದ ಹಬ್ಬದ ಅಡುಗೆ. ರುಚಿ ಶುಚಿ ಯಾವುದರಲ್ಲೂ ಕೊರತೆ ಇರಲಿಲ್ಲ. ಊಟದ ನಂತರ ನೆಂಟರೆಲ್ಲ ನವವಧೂವರರಿಗೆ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಹೊರಟರು. ಮದುವೆಗೆ ಬಂದಿದ್ದವರ ಬಾಯಲ್ಲಿ ಒಂದೇ ಮಾತು, ಮಾಡ್ಸಿದ ಜೋಡಿ, ಆರುಷಿ ಅದೃಷ್ಟ ಮಾಡಿದ್ದಾಳೆ ಎಂದು. ಇದನ್ನೆಲ್ಲ ನೋಡಿ ಕುಮಾರ್ ಅವರಿಗೂ ಸಮಾಧಾನ ಆಗಿತ್ತು. ರಾತ್ರಿ ಆರುಷಿ ತವರಿನಲ್ಲೇ ಪ್ರಸ್ತದ ಶಾಸ್ತ್ರಕ್ಕೆ ಎಂದು ಅವಳ ಕೋಣೆಯನ್ನು ಹೂಗಳಿಂದ ಅಲಂಕಾರ ಮಾಡಿದ್ರು. ಆರುಷಿ ಅವರಮ್ಮನ ಅಣತಿಯಂತೆ ಹಾಲಿನ ಲೋಟ ಹಿಡಿದು ರೂಮ್ ಒಳಗೆ ಹೋದವಳು ಬಹಳವೇ ನಾಚಿಕೆ ಪಟ್ಕೊಂಡಿದ್ಲು. ಅವಳ ಮುಖದಲ್ಲಿ ರಾರಾಜಿಸ್ತಾ ಇದ್ದ ಆ ಲಜ್ಜೆಯನ್ನು ಕಂಡು ವಿಜಯ್ ಅವಳನ್ನು ಲಘುವಾಗಿ ತಬ್ಕೊಂಡು, ಇಷ್ಟು ಹೆದರೋ ಅಗತ್ಯ ಏನಿಲ್ಲ, ನಾನೇನು ಹೊರಗಿನವನಾ ಎಂದು ಕೇಳುತ್ತಾ ಅವಳ ಮೊಗದ ಕಡೆ ಬಾಗಿದ್ರೆ ಅವನ ಎದೆಗೆ ಕೈ ಹಾಕಿ ಮುಂದುವರೆಯದಂತೆ ತಡೆದು, ಸಾರಿ ಶಾಶ್ವತ್, ನಮಗಿದೆಲ್ಲ ಶಾಸ್ತ್ರಕ್ಕೆ ಸ್ವಲ್ಪ ಸಮಯ ಬೇಕು. ಅಮ್ಮನ ಬಳಿ ಸಹ ಕೇಳ್ಕೊಂಡಿದ್ದೆ, ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ನೀವಾದರೂ ನನ್ನ ಅರ್ಥ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವಳ ಬಳಸಿ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿ, ನನಗೆ ನಿಮ್ಮ ಈ ನೇರ ಮಾತುಗಳೇ ಇಷ್ಟ ಆಗೋದು ಆರು. ನಿಜ, ಮದುವೆ ಏನೋ ಅವಸರದಲ್ಲಾಗೋಯ್ತು, ಹಾಗಂತ ಈ ಶಾಸ್ತ್ರಕ್ಕೂ ಅವಸರ ಮಾಡೋದು ತಪ್ಪು. ನಾನು ಇದನ್ನೇ ಹೇಳೋಣ ಅಂತಿದ್ದೆ, ಆದರೆ ನೀವೆಲ್ಲಿ ತಪ್ಪು ತಿಳ್ಕೊಳ್ತೀರೋ, ಅತ್ತೆ ಮಾವನಿಗೆ ಎಲ್ಲಿ ಬೇಸರ ಆಗುತ್ತೋ ಅಂತ ಸುಮ್ಮನಾಗ್ಬಿಟ್ಟೆ. ಈಗ ನೋಡಿ, ನನ್ನ ಮನಸ್ಸಿನಲ್ಲಿದ್ದ ಮಾತನ್ನೇ ನೀವು ಹೇಳಿದ್ರಿ. ನಮ್ಮಿಬ್ಬರ ಆಲೋಚನೆ ಎಷ್ಟು ಹೊಂದಾಣಿಕೆ ಆಗುತ್ತೆ ಅಲ್ವಾ ಎಂದು ಹೇಳುತ್ತಾ ಹಾಲಿನ ಲೋಟ ಪಡೆದು ಅಲ್ಲೇ ಇದ್ದ ಬೆಡ್ ಸೈಡ್ ಟೇಬಲ್ ಮೇಲಿಟ್ಟು ಹಾಸಿಗೆ ಮೇಲೆ ಮಲಗಿದ. ಅವನ ಪಕ್ಕದಲ್ಲೇ ಸ್ವಲ್ಪ ಅಂತರ ಕಾಯ್ದುಕೊಂಡು ಮಲಗಿದ್ದ ಆರುಷಿ, ರೀ, ಏನೋ ಕೇಳಬೇಕಿತ್ತು ಎಂದು ಹೇಳಿದ್ರೆ ನಕ್ಕವನು, ಪೀಟಿಗೆ ಯಾಕೆ, ಏನೇ ಬೇಕಿದ್ರು ಕೇಳು ಎಂದ. ನನ್ನ ಹತ್ರ ಪಾಸ್ಪೋರ್ಟ್ ಇದೆ, ಆದರೆ ನಿಮ್ಮ ಜೊತೆಗೆ ಅಮೆರಿಕಕ್ಕೆ ಬರಬೇಕು ಅಂದರೆ ವೀಸಾಗೆ ಅಪ್ಲೈ ಮಾಡಬೇಕು ತಾನೇ ಅಂತ ಕೇಳಿದ್ರೆ ಮತ್ತದೇ ನಗು ಗುಳಿಕೆನ್ನೆಯ ಚೆಲುವನ ಮೊಗದ ಮೇಲಿದ್ದಿತ್ತು. ವೀಸಾ ಅಪ್ಲಿಕೇಶನ್ ನನ್ನ ಬ್ಯಾಗ್ನಲ್ಲಿದೆ ಅರು, ಆದರೆ ನನ್ನದು ಜಾಬ್ ವೀಸಾ ಆಗಿರೋದ್ರಿಂದ ನನ್ನ ಜೊತೆಗೆ ನನ್ನ ಫ್ಯಾಮಿಲಿ ಮೆಂಬರ್ನ ಕರ್ಕೊಂಡು ಹೋಗೋದು ಅಷ್ಟೇನು ಕಷ್ಟ ಆಗಲ್ಲ. ಅದಕ್ಕೆ ನಮ್ಮ ಮದುವೆ ಆಗಲಿ, ಆಮೇಲೆ ವೀಸಾ ಅಪ್ಲಿಕೇಶನ್ಗೆ ನಿಮ್ಮ ಕೈನಲ್ಲಿ ಸಹಿ ತೆಗೆದುಕೊಳ್ಳೋಣ ಅಂತಿದ್ದೆ ಎಂದು ಹೇಳಿ ಅವಳನ್ನು ಬಳಸಿ ಮಲಗಿದ. ಮುಜುಗರ ಆದರೂ ಸಹಿಸಿಕೊಂಡು ಸುಮ್ಮನಾದ್ಲು. ಅಮ್ಮನಿಂದ ಈಗಾಗಲೇ ಸಾಕಷ್ಟು ಬುದ್ಧಿ ಮಾತುಗಳನ್ನು ಕೇಳಿದ್ದ ಹುಡುಗಿ ಗಂಡನಿಗೆ ಅನುಸರಿಸ್ಕೊಂಡು ಹೋಗಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು. ಮರುದಿನ ಬೆಳಗ್ಗೆ ಅಮ್ಮನ ಮನೆಯಲ್ಲೇ ತಿಂಡಿ ಮುಗಿಸಿ ಗಂಡನ ಮನೆಗೆ ಹೋದಾಗ ಸದಾಶಿವಮೂರ್ತಿಯವರು ಮಗ ಸೊಸೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರು. ದೂರದ ನೆಂಟರು ಅಂತ ಮನೆಗೆ ಬಂದಿದ್ದ ಇಬ್ಬರು ಹೆಂಗಸರು ಆರುಷಿನ ಮನೆ ತುಂಬಿಸ್ಕೊಂಡ್ರು. ಮಧ್ಯಾಹ್ನದ ಅಡುಗೆಯನ್ನು ಆರುಷಿಯೇ ಮಾಡಿಬಡಿಸಿದ್ಲು. ಗಂಡ ಹಾಗೆ ಮಾವನಿಂದ ಅವಳ ಕೈರುಚಿಯ ಬಗ್ಗೆ ಹೊಗಳಿಕೆಯ ಮಹಾಪುರವೇ ಹರಿದು ಬಂದಿತ್ತು. ಸಂಜೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ವಿಜಯ್ ಆರುಷಿಗೆ ತಯಾರಾಗಲು ತಿಳಿಸಿದ್ದ. ಹೊರಡುವ ಮೊದಲು ತನ್ನ ಅತ್ತೆ ಮಾವನಿಗೆ ಕರೆ ಮಾಡಿ, ಇಬ್ಬರು ರಾತ್ರಿ ಸಿನಿಮಾ ನೋಡಿಕೊಂಡು ಹಾಗೆ ಡಿನ್ನರ್ಸ್ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ, ಹೋಗ್ಬನ್ನಿ ಒಳ್ಳೆಯದು ಎಂದು ಹೇಳಿ ಕುಮಾರ್ ಅವರು ತಮ್ಮ ಮಡದಿಯ ಆಯ್ಕೆ ತಪ್ಪಾಗಲಿಲ್ಲ ಅಂತ ಸಂತೋಷಪಟ್ಟರು. ಆರುಷಿ ಸಹ ಮಾವನ ಬಳಿ ಅನುಮತಿ ಕೇಳಿದವಳು. ನಂತರ ಅಮ್ಮ ಮಡಿಲು ತುಂಬುವಾಗ ಕೊಟ್ಟಿದ್ದ ತಿಳಿ ಗುಲಾಬಿ ಬಣ್ಣದ ಸೀರೆ ಉಟ್ಟು ತಯಾರಾದ್ಲು. ವಿಜಯ್ ತನ್ನ ಮಡದಿಯನ್ನ ನೋಡುತ್ತಲೇ ನಿಂತಲ್ಲೇ ಕಳೆದು ಹೋದ. ಹೀಗೆ ನನ್ನ ನೋಡ್ತಾ ನಿಂತಿದ್ರೆ ಮೂವಿ ಶುರುವಾಗ್ಬಿಡುತ್ತೆ ನಕ್ಕು ಹೇಳಿದ್ಲು. ನೀವು ನನ್ನ ಮುಂದೆ ಹೀಗೆ ಮುದ್ದಾಗಿ ರೆಡಿಯಾಗಿ ನಿಂತರೆ ನನಗೆ ಯಾವ ಸಿನಿಮಾನೂ ಬೇಡ ಅನಿಸುತ್ತೆ ಆರು ಎಂದು ಹೇಳಿದಾಗ ನಾಚಿ ನೀರಾದಳು ಆರುಷಿ.
ಅವಳನ್ನು ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಹೊರಟಾಗ ಆರುಷಿ ಮನಸ್ಸಿನಲ್ಲಿ ನೂರಾರು ಹೊಸ ಭಾವಗಳು, ಕನಸುಗಳು ಚಿಗುರಿಕೊಂಡವು. ನನ್ನ ಗಂಡ ಮನದಲ್ಲಿ ಹೇಳಿಕೊಂಡು ಅವನನ್ನು ನವಿರಾಗಿ ಬಳಸಿ ಕೂತಳು. ಅವಳ ಚರ್ಯೆಗೆ ವಿಜಯ್ ಕೂಡ ಸಣ್ಣದಾಗಿ ನಕ್ಕ. ಅರ್ಧ ಗಂಟೆನಲ್ಲಿ ಇವರಿಬ್ಬರನ್ನ ಹೊತ್ತಿದ್ದ ಬೈಕ್ ಒಂದು ಪ್ರತಿಷ್ಠಿತ ಮಾಲ್ ತಲುಪಿ ವಿಜಯ್ ತನ್ನ ಮಡದಿಗೆ ನೀನು ಯಾವ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳದೆ ಯಾವುದೋ ಆ ಸಮಯಕ್ಕೆ ಸ್ಕ್ರೀನ್ ಆಗ್ತಾ ಇದ್ದ ತಮಿಳ್ ಸಿನಿಮಾ ಟಿಕೆಟ್ ಖರೀದಿ ಮಾಡ್ದ. ನನಗೆ ತಮಿಳ್ ಅರ್ಥ ಆಗಲ್ಲ, ಮೆಲ್ಲಗೆ ಉಸುರಿದ್ಲು. ಎಲ್ಲವೂ ಅರ್ಥ ಆಗಬೇಕು ಅಂತ ಇಲ್ಲ ಆರು, ಅಷ್ಟಕ್ಕೂ ನಾವೇನಿವತ್ತು ಸಿನಿಮಾ ನೋಡೋಕೆ ಬಂದಿರೋದಾ ಹೇಳಿ ಕಣ್ಣು ಹೊಡೆದು ನಕ್ಕರೆ ಆರುಷಿಗೆ ಇರಿಸು ಮುರುಸಾಗಿತ್ತು. ಕೊನೆಯ ರೋ ಕಾರ್ನರ್ ಸೀಟಿನಲ್ಲಿ ಕುಳಿತು ಕೊಳ್ತಾ ಇದ್ದಂಗೆ ಏನಾದರೂ ಬೇಕಿತ್ತಾ ವಿಜಯ್ ಕೇಳಿದ. ಪೆಪ್ಸಿ ಬೇಡ, ಪಾಪ್ಕಾರ್ನ್ ಆದರೆ ಓಕೆ. ಮುಗ್ಧತೆ ತುಂಬಿತ್ತು ಅವಳ ಮಾತುಗಳಲ್ಲಿ. ಆರುಷಿ ಮಾತಿಗೆ ನಗುತ್ತಾ, ನಾನು ಕೇಳಿದ್ದು ತಿನ್ನೋಕೇನು ಬೇಕು ಅಂತಲ್ಲಾರು, ಈ ಕತ್ಲಲ್ಲಿ ನನ್ನಿಂದ ಏನು ಬೇಕಿತ್ತು ಅಂತ ಎಂದು ಹೇಳಿ ಅನಾಮತ್ತಾಗಿ ಅವಳ ಮೈ ಮೇಲೆಲ್ಲ ಕೈ ಆಡಿಸಲು ಶುರು ಮಾಡಿದ್ರೆ ಗಾಬರಿಗೆ ಬಿದ್ದ ಆರುಷಿ, ಶಾಶ್ವತ್ ಏನು ಮಾಡ್ತಾ ಇದ್ದೀರಾ? ನನಗಿದೆಲ್ಲ ಇಷ್ಟ ಆಗಲ್ಲ. ನಿನ್ನೆ ತಾನೇ ಮಾತನಾಡ್ಕೊಂಡಿದ್ವಿ ತಾನೇ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ಮೊದಲಿಂದಲೂ ಹೀಗೆಲ್ಲ ಪಬ್ಲಿಕ್ ಪ್ಲೇಸ್ನಲ್ಲಿ ನಾಚಿಕೆ ಬಿಟ್ಟು ವರ್ತಿಸೋರನ್ನು ಕಂಡ್ರೆ ಆಗಲ್ಲ. ನೀವಿಂಥವ್ರು ಅಂತ ಅಂದ್ಕೊಂಡಿರಲಿಲ್ಲ ಎಂದು ಅವನ ಕೈಯನ್ನು ಒರಟಾಗಿ ಸರಿಸುತ್ತಾ ಎದ್ದು ನಿಂತರೆ ಅವಳನ್ನು ಎಳೆದು ಕೂರಿಸಿ, ಓಕೆ ಫೈನ್, ಈಗೇನು ಸದ್ಯಕ್ಕೆ ನಿಮಗೆ ರೊಮ್ಯಾನ್ಸ್ ಮಾಡೋಕೆ ಇಷ್ಟ ಇಲ್ಲ ಅಷ್ಟೇ ತಾನೇ, ಹೋಗಲಿ ನಿಮ್ಮ ಭುಜ ಬಳಸಿ ಕೂತ್ಕೋಬೋದಾ ಅಂತ ಕೇಳಿದ್ರೆ ಈಗ ತಾನೇ ವಿಜಯ್ ನಡ್ಕೊಂಡ ರೀತಿಯಿಂದ ಅವಳ ಹೃದಯ ಬಡಿತ ಜೋರಾಗಿದ್ದರೂ ತನ್ನನ್ನು ತಾನು ಸಾವರಿಸ್ಕೊಂಡು ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದ್ಲು. ಬರೀ ಭುಜ ಬಳಸಿ ಕೂತ್ಕೋಬೇಕು, ಬೇರೇನೂ ಮಾಡಬಾರ್ದು ಅಂತ ಹೇಳಿದ್ರೆ ಅವಳ ಧ್ವನಿ ಭಯಕ್ಕೆ ನಡುಗ್ತಾ ಇರೋದನ್ನು ರೀತಿಗೆ ವಿಜಯ್ಗೆ ನಗು ಬಂದ್ಬಿಟ್ಟಿತ್ತು. ಬೆದರಿದ ಹರಿಣಿಯಂತೆ ಕಂಡ ಆರುಷಿ ಕೆನ್ನೆಗೆ ಮುತ್ತಿಟ್ಟು ಅವಳ ಭುಜ ಬಳಸಿ ಕೂತ ವಿಜಯ್ ಸಿನಿಮಾ ಮುಗಿಯೋವರೆಗೂ ಮತ್ತೇನು ಚೇಷ್ಟೆ ಮಾಡಲಿಲ್ಲ. ಇದರಿಂದ ಆರುಷಿ ಮನಸ್ಸಿಗೂ ತುಸು ನೆಮ್ಮದಿಯಾಗಿತ್ತು. ಆರು, ಇಲ್ಲೇ ಹತ್ತಿರದಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಅವನು ಯಾವುದೋ ಕೆಲಸದಲ್ಲಿ ನೆನ್ನೆ ಬ್ಯುಸಿ ಇದ್ದ, ಹಾಗಾಗಿ ನಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ. ಈಗ ಡಿನ್ನರ್ಗೆ ನಿನ್ನ ಹೆಂಡ್ತಿನ ಕರ್ಕೊಂಡು ನನ್ನ ಮನೆಗೆ ಬರಲೇಬೇಕು ಅಂತ ಬಲವಂತ ಮಾಡ್ತಾ ಇದ್ದಾನೆ. ನಿನಗೇನು ಅಭ್ಯಂತರ ಇಲ್ಲ ಅಂದರೆ ಹೋಗೋಣ ಬಾ ಪ್ಲೀಸ್. ಕಣ್ಣು ಕಿರಿದು ಮಾಡಿ ಕೇಳಿಕೊಂಡ್ರೆ ನಿರಾಕರಿಸಲು ಆಗದೆ ಒಪ್ಪಿಗೆ ಸೂಚಿಸಿದ್ಲು. ಇಲ್ಲೇ ಹತ್ತಿರದಲ್ಲಿ ಫ್ರೆಂಡ್ ಮನೆ ಇದೆ ಅಂತ ಹೇಳಿದ್ದ ವಿಜಯ್ ಮಾತು ಸುಳ್ಳಾಗಿತ್ತು. ಸಿನಿಮಾ ಮುಗಿಸ್ಕೊಂಡು ಮಾಲಿಂದ ಹೊರಟು ಸುಮಾರು 3/4 ಗಂಟೆಯ ಪ್ರಯಾಣದ ನಂತರ ಬೆಂಗಳೂರಿನ ಹೊರವಲಯದಲ್ಲಿ ಇರೋ ಒಂದು ಗ್ಯಾರೇಜ್ನಂತಹ ಜಾಗವನ್ನು ತಲುಪಿದ್ರು. ಇದೇನು ಈ ಜಾಗ ಕರ್ಕೊಂಡು ಬಂದಿದ್ದೀರಾ? ಇಷ್ಟು ದೂರ ಅಂತ ಗೊತ್ತಿದ್ರೆ ನಾಳೆ ಬೆಳಕಿರುವಾಗಲೇ ಬರಬಹುದಾಗಿತ್ತು. ಯಾಕೋ ಈಗ ಕತ್ಲಲ್ಲಿ ಈ ಜಾಗ ಅಷ್ಟು ಸೇಫ್ ಅಲ್ಲ ಅಂತ ಅನ್ನಿಸ್ತಿದೆ. ಬನ್ನಿ ಹೊರಡೋಣ, ಬೇಕಾದರೆ ನಿಮ್ಮ ಫ್ರೆಂಡ್ನೇ ನಮ್ಮ ಮನೆಗೆ ಊಟಕ್ಕೆ ಕರೀರಿ. ಭಯದಲ್ಲಿ ಆಸರೆಗಾಗಿ ಅವನ ತೋಳನ್ನೇ ತಬ್ಬಿ ಹಿಡಿದು ಹೇಳಿದ್ಲು. ನಾನು ಜೊತೆಗಿರುವಾಗ ಇನ್ನೆಂಥ ಭಯ ನಿಮಗೆ ಯಾರು? ಅಷ್ಟಕ್ಕೂ ಇದೇನು ಅಪರಿಚಿತ ಜಾಗ ಅಲ್ಲ. ನನ್ನ ಬೈಕ್ನ ಇಲ್ಲೇ ಸರ್ವಿಸಿಗೆ ಬಿಡೋದು ನಾನು. ನನ್ನ ಫ್ರೆಂಡ್ ಮೆಕ್ಯಾನಿಕ್, ಈ ಗ್ಯಾರೇಜ್ ಹಿಂದೆಯೇ ಅವನ ಮನೆ ಅಂತ ಹೇಳಿ ಅವಳ ಕೈ ಹಿಡಿದು ಕರ್ಕೊಂಡು ಹೋದ. ಅವನು ಹೇಳಿದ ಮಾತು ನಿಜ ಆಗಿತ್ತು. ಗ್ಯಾರೇಜ್ ಹಿಂದೆ ಒಂದು ಮನೆ ಇತ್ತು, ಆದರೆ ಸುತ್ತಲೂ ಕತ್ಲು, ಎಲ್ಲೆಲ್ಲೂ ಧೂಳು, ಜೇಡರ ಬಲೆ ಕಟ್ಕೊಂಡಿದೆ. ಶಾಶ್ವತ್, ಈ ಮನೆ ವಾತಾವರಣ ನೋಡ್ತಾ ಇದ್ರೆ ಇಲ್ಲಿ ಯಾರೂ ವಾಸ ಆಗಿಲ್ಲ ಅನಿಸ್ತಿದೆ ಅಂತ ಹೇಳಿದ್ರೆ ಅವಳೆಡೆಗೆ ದಿಟ್ಟಿಸಿ ನೋಡಿ, ನಾನು ನೋಡ್ತಾನೇ ಇದ್ದೀನಿ, ಹೆಜ್ಜೆ ಹೆಜ್ಜೆಗೂ ಅದೆಷ್ಟು ಅನುಮಾನ ನಿನಗೆ? ನನ್ನ ಮೇಲೆ ನಂಬಿಕೆನೇ ಇಲ್ದಿದ್ರೆ ಈ ಮದುವೆನೇ ಆಗಬಾರ್ದಾಗಿತ್ತು ಆರು. ಮುಖ ಸಪ್ಪಗೆ ಮಾಡಿ ಹೇಳ್ದ. ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ, ಈ ಜಾಗ ಯಾಕೋ ಇಷ್ಟ ಆಗ್ತಾ ಇಲ್ಲ, ಒಂಥರ ಭಯ ಆಗ್ತಾ ಇದೆ ಎಂದು ಹೇಳಿದ್ಲು. ಆದರೆ ಅವಳನ್ನೇ ನೋಡಿ ಒಂದು ತೆರನಾಗಿ ನಕ್ಕ ವಿಜಯ್ ಅಲ್ಲೇ ಇದ್ದ ಕಾರ್ಪೆಟ್ ಕೆಳಗಿನಿಂದ ಕೀ ಹೊರ ತೆಗೆದು ಬಾಗಿಲನ್ನು ಅನ್ಲಾಕ್ ಮಾಡ್ದ. ಮನೆಯಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರೆ ಅಂತ ಹೇಳಿ ಈಗ ನೀವೇ ಬೀಗ ತೆಗಿತಾ ಇದ್ದೀರಾ? ಹಾಗಾದರೆ ನಿಮ್ಮ ಫ್ರೆಂಡ್ ಅಂತ ಕೇಳಿದ್ರೆ ಉತ್ತರಿಸದೆ ಆರುಷಿ ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋಗಿ ಲೈಟ್ಸ್ ಆನ್ ಮಾಡ್ದ. ಸುತ್ತಲೂ ಕಣ್ಣಾಯಿಸಲು ಒಂದು ಸಣ್ಣ ಹಾಲ್, ಅದಕ್ಕೆ ಅಡಕವಾಗಿರುವಂತಹ ಒಂದು ಅಡುಗೆ ಮನೆ, ಬಚ್ಚಲು ಮನೆ ಅಷ್ಟೇ. ಹಾಲ್ನಲ್ಲಿ ಒಂದು ಮಂಚ, ಪಕ್ಕದಲ್ಲಿ ಟೇಬಲ್, ಅದರ ಮೇಲೆ ಒಂದಷ್ಟು ಹಳೆಯ ಬೀರ್ ಬಾಟಲ್ಗಳು, ಅಲ್ಲಲ್ಲಿ ನೆಲದ ಮೇಲೆ ಬಿದ್ದಿರುವ ಬೀಡಿ ಸಿಗರೇಟ್ ತುಂಡುಗಳು. ಇದೇನು ಈ ಜಾಗ ಇಷ್ಟು ಕೆಟ್ಟದಾಗಿದೆ? ಶಾಶ್ವತ್, ತಪ್ಪು ತಿಳಿಬೇಡಿ, ಬಟ್ ನಿಮ್ಮ ಫ್ರೆಂಡ್ ಮನೆ ವಾತಾವರಣ ಯಾಕೋ ನನಗೆ ಉಸಿರುಗಟ್ಟಿಸ್ತಾ ಇದೆ. ಪ್ಲೀಸ್ ಬನ್ನಿ ಹೊರಡೋಣ ಅಂತ ಹೇಳಿದ್ರೆ ತಕ್ಷಣ ಅವಳ ತೋಳನ್ನು ಒರಟಾಗಿ ಹಿಡಿದೆಳೆದು ಕೆನ್ನೆಗೆ ಜೋರಾಗಿ ಬಾರಿಸಿದ್ದ.
ಓಹೋ, ಅಮ್ಮೋರೇನು ದೊಡ್ಡ ಮಹಾರಾಣಿ, ಮಲಗೋಕೆ ಸುಖದ ಸುಪ್ಪತ್ತಿಗೆ ಬೇಕು, ಇರೋಕೆ ಅರಮನೆ ಬೇಕು, ಯಾಕೆ ಈ ಚಿಕ್ಕ ಮನೆಯಲ್ಲಿ ವಾಸವಾಗಿರೋರು ಏನು ಮನುಷ್ಯರಲ್ವಾ ಎಂದು ಅಬ್ಬರಿಸಿದ್ದ. ಕೆನ್ನೆಗೆ ಬಿದ್ದ ಏಟಿನ ತೀವ್ರತೆಗೆ ಅದಾಗಲೇ ಅವಳ ತುಟಿ ಬಿರಿದು ರಕ್ತ ಚಿಮ್ಮಿತ್ತು. ಶಾಶ್ವತ್, ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿಮಗೆ? ನೋಡಿ, ನಾನೇನು ಹಣಕ್ಕಾಸೆ ಪಡೋಳಲ್ಲ. ಈ ಜಾಗ ಚಿಕ್ಕದು ದೊಡ್ಡದು ಅನ್ನೋ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕೋ ಪರಿಸರ ಭಯ ಹುಟ್ಟಿಸೋ ಹಾಗಿದೆ, ಅದನ್ನು ಹೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟು ಕೋಪ ಅಂತ ಕೇಳಿದ್ರೆ ಹೊರಟಾಗಿ ಅವಳ ಕೆನ್ನೆಗಳನ್ನು ಅದುಮಿ, ಭಯ ಆಗಬೇಕು, ಆಗಲೇ ಹೆಚ್ಚು ಸುಖ ಸಿಗೋದು ಎಂದು ಹೇಳಿ ಅವಳನ್ನು ಹೊರಟಾಗಿ ಮಂಚದ ಮೇಲೆ ಬೀಳುವಂತೆ ನೂಕಿದ್ದ. ವಿಜಯ್ನ ಹಠಾತ್ ಬದಲಾವಣೆ ಕಂಡು ನಡುಗಿ ಹೋದಳು ಆರುಷಿ. ಶಾಶ್ವತ್, ಏನಾಗಿದೆ ನಿಮಗೆ? ಯಾಕೆ ಇಲ್ಲಿಗೆ ಬರ್ತಾ ಇದ್ದ ಹಾಗೆ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಪ್ಲೀಸ್ ಬನ್ನಿ, ಮನೆಗೆ ಹೋಗೋಣ. ಭಯದಲ್ಲಿ ನಡಕ್ತಾ ಇದ್ದ ಹುಡುಗಿ ಮಂಚದ ಮೇಲೆ ಮುದುರಿ ಕೂತು ಕೈ ಮುಗಿದು ಬೇಡ್ಕೊಳ್ತಾ ಇದ್ರು. ಅವನಿಗೇನು ಇವಳ ಮೇಲೆ ಕನಿಕರ ಮೂಡಲಿಲ್ಲ. ನನಗೆ ನಿನ್ನೆ ನೋ ಅಂದೆ ಅಲ್ವಾ? ಆ ನಿನ್ನ ನೋಗೆ ಇನ್ಮೇಲೆ ನಾನು ಕೊಡೋ ಶಿಕ್ಷೆನ ಅನುಭವಿಸೋದಷ್ಟೇ ನಿನ್ನ ಹಣೆ ಬರ ಅಂತ ಹೇಳಿ ಕ್ರೂರ ಮೃಗದ ಹಾಗೆ ಅವಳ ಮೇಲೆ ಎರಗಿದ್ದ. 21ರ ನವತರುಣಿ ಪ್ರೀತಿಯಿಂದ ಮುದ್ದಿಸಿ ಅವಳನ್ನು ಜೋಪಾನ ಮಾಡಬೇಕಾದ ಇನಿಯನೇ ಅವಳನ್ನು ತನ್ನ ಕ್ರೌರ್ಯದ ಅಟ್ಟಹಾಸದಲ್ಲಿ ನರಳಿಸಿ ಹಿಂಸಿಸಿ ಪ್ರೀತಿ ಎಂಬ ಹೂ ಅರಳೋ ಮೊದಲೇ ಹೊಸಕಿ ಹಾಕ್ಬಿಟ್ಟಿದ್ದ. ನಿರಂತರ 1 ಗಂಟೆಗಳ ಕಾಲದ ಅವಧಿ ಅವಳ ದೇಹವನ್ನು ಹಿಂಸಿಸಿ ತನ್ನ ದಾಹ ನೀಗಿಸಿಕೊಂಡ ವ್ಯಕ್ತಿ ತನ್ನಿಂದ ನಲುಗಿ ಹೋಗಿದ್ದ ಹುಡುಗಿಯ ಕಡೆಗೆ ತಿರುಗಿಯೂ ನೋಡದೆ ಕಳಚಿಟ್ಟಿದ್ದ ಬಟ್ಟೆ ತೊಟ್ಟು ಪ್ಯಾಂಟ್ ಜೇಬ್ನಲ್ಲಿದ್ದ ಸಿಗರೇಟ್ ಹತ್ತಿಸ್ಕೊಂಡು ಹೊಗೆ ಬಿಡ್ತಾ, ಬೇಗ ಎದ್ದು ಸೀರೆ ಉಟ್ಕೊಂಡು ಹೊರಗೆ ಬಾ, ಮನೆಗೆ ಹೋಗಬೇಕು ಅಂತ ಹೇಳಿದರೆ ಎದ್ದು ಕೂರುವುದಕ್ಕೂ ಆಗದ ಸ್ಥಿತಿಗೆ ಬಂದಿದ್ದ ಹುಡುಗಿ ನೋವಿಗೆ ಕಣ್ಣೀರು ಹಾಕ್ತಾ ಹಾಗೂ ಹೀಗೋ ತೆವಳುತ್ತಾ ಮಂಚದಿಂದ ಇಳಿದು ತನ್ನ ಬಟ್ಟೆಗಳನ್ನು ತೊಡುವಾಗ ಜೋರಾಗಿ ಅಳು ಒತ್ತರಿಸಿಕೊಂಡು ಬಂದು ಬಿಟ್ಟಿತ್ತು. ಅಪ್ಪನಿಗೆ ಈಗಲೇ ಫೋನ್ ಮಾಡಿ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಬೇಕು ಅಂತ ಯೋಚಿಸಿದ್ಲು. ಆದರೆ ಮನೆಯಿಂದ ಹೊರಡುವಾಗ ಅವಳ ಕೈಲಿದ್ದ ಮೊಬೈಲ್ನ ತಾನು ಜೇಬ್ನಲ್ಲಿ ಇಟ್ಕೊಳ್ಳುವೆ ಅಂತ ಹೇಳಿ ವಿಜಯ್ ಮೊಬೈಲ್ ಪಡೆದಿದ್ದು ನೆನಪಾಗಿ ಅವನ ಮೇಲೆ ಕೋಪ, ಬೇಸರ, ಭಯ ಎಲ್ಲ ಭಾವನೆಗಳು ಒಟ್ಟೊಟ್ಟಿಗೆ ಮೂಡಿ ಬಂದಿದ್ವು. ನಾನು ಈಗಲೇ ನನ್ನ ಮನೆಗೆ ಹೋಗ್ತೀನಿ, ಅಪ್ಪನಿಗೆ ಎಲ್ಲ ವಿಷಯ ಹೇಳಿ ನನಗೆ ಈ ಮದುವೆನೂ ಬೇಡ, ಗಂಡನೂ ಬೇಡ ಅಂತ ಹೇಳ್ತೀನಿ ಎಂದು ತೀರ್ಮಾನಿಸಿ ಕಣ್ಣೀರು ತೊಡೆದುಕೊಂಡು ಮನೆ ಹೊರಗೆ ಬಂದು ನೋಡಲು ವೆಲ್ಡಿಂಗ್ ಮೆಷಿನ್ ಆನ್ ಮಾಡಿ ಅದರಿಂದ ಉಗುಳುತ್ತಿದ್ದ ಬೆಂಕಿಯಲ್ಲಿ ಆರುಷಿ ಮೊಬೈಲ್ನ ಸುಟ್ಟು ಹಾಕಿದ್ದ ವಿಜಯ್. ಏನು ಮಾಡ್ತಾ ಇದ್ದೀರಾ? ಜೋರು ಧ್ವನಿಯಲ್ಲಿ ಕೇಳಿದ್ರೆ ಅವಳೆಡೆಗೆ ಸುಡುನೋಟ ಬೀರಿ, ಮೆಲ್ಲಗೆ ಧ್ವನಿ ತಗ್ಗಿಸಿ ಮಾತಾಡು, ಏನೋ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದೀಯಾ ಅಂತ ಆಸೆ ಪಟ್ಟು ಹತ್ತಿರ ಬಂದರೆ ದೂರ ತಳ್ತೀಯಾ? ತಾಳಿ ಕಟ್ಟಿ ನಿನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದೆ ತಾನೇ, ಮತ್ತೇನು ಪ್ರಾಬ್ಲಮ್ ನಿಂದು? ಹೋಗಲಿ, ನಿನ್ನ ಮನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಸಿನಿಮಾ ಕರ್ಕೊಂಡು ಬಂದು ರೊಮ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಅಸಭ್ಯವಾಗಿ ವರ್ತಿಸೋರನ್ನು ಕಂಡ್ರೆ ಆಗಲ್ಲ ಅಂತೆ. ಅದಕ್ಕೆ ನೋಡು ಈ ಪ್ರೈವೇಟ್ ಜಾಗಕ್ಕೆ ಕರ್ಕೊಂಡು ಬಂದು ರೊಮ್ಯಾನ್ಸ್ ಮಾಡಿದ್ದು ಎಂದು ಹೇಳಿ ತನ್ನ ಕರವಸ್ತ್ರದಿಂದ ಅವಳ ಮೊಗ ಒರೆಸ್ತಾ, ಮೊದಲನೇ ಸಲ ಅಲ್ವಾ, ಅದಕ್ಕೆ ಹೀಗೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ತುಂಬಿದ್ರೂ ಅವಡುಗಚ್ಚಿ, ಇನ್ನೊಂದು ಸಲ ನನ್ನ ಮೈ ಮುಟ್ಟಿದ್ರೆ ಕೊಂದು ಬಿಡ್ತೀನಿ, ನಾನು ನಿಮ್ಮ ಮನೆಗೆ ಮತ್ತೆ ಬರಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ ಹೇಳಿ 1 ಹೆಜ್ಜೆ ಮುಂದೆ ಇಟ್ಟಳಷ್ಟೇ. ಹೋಗು ಹೋಗು, ನಾಳೆ ಬೆಳಗ್ಗೆ ನಿನ್ನ ಅಪ್ಪ ಅಮ್ಮ ನೇಣಿಗೆ ಶರಣಾಗೋದನ್ನು ಹತ್ತಿರದಲ್ಲಿ ನೋಡಿ ಖುಷಿಪಡು ಎಂದು ಹೇಳಿದ್ದ. ವಿಜಯ್ ಹೇಳಿದ್ದೇನು? ಅಪ್ಪ ಅಮ್ಮ ನೇಣಿಗೆ? ಯಾಕೆ? ಭಯದಲ್ಲಿ ಅವನ ಮುಖ ನೋಡಿದ್ರೆ ನಗುತ್ತಾ ಮನೆಯೊಳಗೆ ನಡೆದವನು ಗೋಡೆಯ ಮೇಲೆ ನೇತು ಹಾಕಿದ್ದ ಯಾವುದೋ ಹಳೆಯ ಫೋಟೋ ಫ್ರೇಮ್ಗೆ ಕೈಗೆ ತೆಗೆದುಕೊಂಡು ಅದರಲ್ಲಿ ಅಡಗಿಸಿದ್ದ ಕ್ಯಾಮರಾ ಹೊರತೆಗೆದು, HD ಕ್ವಾಲಿಟಿ ವಿಡಿಯೋ ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ರೆ ನಿನ್ನ ಮರ್ಯಾದೆ ಗತಿ ಏನು? ನಿನ್ನ ಅಪ್ಪ ಅಮ್ಮ ಪಾಪ, ಮರ್ಯಾದೆಗೆ ಹೆದರೋ ಜನ ಹೇಳಿದ್ರೆ ಆಘಾತಕ್ಕೆ ಒಳಗಾದ ಆರುಷಿ ಅಲ್ಲಿಯೇ ಕುಸಿದು ಕುಳಿತು ಬಿಟ್ಲು. ಅವಳ ಸಮಕ್ಕೆ ಮಂಡಿ ಊರಿ ಕೂತ ವಿಜಯ್, ಎಲ್ಲಿವರೆಗೂ ನಾನು ಹೇಳಿದ ಹಾಗೆ ಕೇಳ್ಕೊಂಡಿರ್ತೀಯೋ ಅಲ್ಲಿವರೆಗೂ ಈ ವಿಡಿಯೋ ಸೇಫ್ ಆಗಿರುತ್ತೆ. ಅಕಸ್ಮಾತ್ ನಿನ್ನ ಬುದ್ಧಿವಂತಿಕೆ ನನ್ನ ಬಳಿ ತೋರ್ಸೋಕೆ ಬಂದರೆ, ಧಮಕಿ ಹಾಕಿದವನ ಎದುರಿಗೆ ಕೈ ಮುಗಿದು ಕಣ್ಣೀರು ಹಾಕುತ್ತಾ ಸುಮ್ಮನೆ ಉಳಿದು ಬಿಟ್ಲು ಆರುಷಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.